ನಾನು ಕುಡಚಿ ಮತಕ್ಷೇತ್ರದ ಒಂದು ಗ್ರಾಮ ಪಂಚಾಯಿತಿಯಲ್ಲಿ 17 ಕೋಟಿ ಅವ್ಯವಹಾರ ಆಗಿದೆ. ಹಾಗಿದ್ರೆ 6,000 ಗ್ರಾಮ ಪಂಚಾಯಿತಿಗಳು ಇರುವಂತಹ ರಾಜ್ಯ. ಪ್ರಿಯಾಂಕ್ ಖರ್ಗೆ ಅವರೇ, ನಿಮ್ಮ ಇಲಾಖೆಯಲ್ಲಿ ನೀವೇನ್ ಮಾಡ್ತಾ ಇದ್ದೀರಿ? ಮೊದಲನೇದಾಗಿ ನರೇಗಾದಲ್ಲಿ ನಡೀತಾ ಇರುವಂತಹ ಅವ್ಯವಹಾರ, ಈ ಫೋಟೋದಲ್ಲಿ ಇರುವಂತಹ ವ್ಯಕ್ತಿಗಳು ಇಲ್ಲಿ ನರೇಗಾ ಜಾಬ್ ಕಾರ್ಡ್ ನಲ್ಲಿ ಎಂಟ್ರಿ ಆಗಿರುವಂತಹ ಹೆಸರುಗಳು ಸಂಬಂಧವೇ ಇಲ್ಲ. ಸೊ ಇಲ್ಲಿ ಅಕೌಂಟ್ ಗೆ ದುಡ್ಡು ಹೋಗುವಂತದ್ದು ಬೇರೆಯವರ ಹೆಸರಿಗೆ, ಇಲ್ಲಿ ಫೋಟೋ ನಿಂತು ತೆಗೆದುಕೊಳ್ಳುವಂತಹ ವ್ಯಕ್ತಿಗಳು ಬೇರೆ. ಅವರ ಹೆಸರು ಕೂಡ ನಾನು ಮಾರ್ಕ್ ಮಾಡಿದ್ದೀನಿ, ಯಾರ್ಯಾರು ನಿಂತಿದ್ದಾರೆ ಅಂತ ಹೇಳಿ, ನಿಂತವರ ಹೆಸರು ಏನು ಅಂತ. ಎರಡನೇದು, ತಾವು ಗಮನಿಸಬಹುದು, ಸೇಮ್ ವ್ಯಕ್ತಿಗಳು ನಿಲ್ತಾರೆ, ಆದ್ರೆ ಕಾಮಗಾರಿಗಳು ಬೇರೆ ಬೇರೆ, ಲೇಬರ್ಸ್ ಬೇರೆ ಬೇರೆ. ಸೇಮ್ ವ್ಯಕ್ತಿಗಳು ನಿಲ್ತಾರೆ, ಕಾಮಗಾರಿಗಳು ಬೇರೆ ಬೇರೆ, ಕಾರ್ಮಿಕರ ಹೆಸರು ಬೇರೆ ಬೇರೆ. ಯಾವ ರೀತಿ ಭ್ರಷ್ಟಾಚಾರ ನಡೀತಾ ಇದೆ ಅಂದ್ರೆ, ಒಂದು ದಿನ ಹೈರ್ ಮಾಡಿಬಿಡ್ತಾರೆ, ಒಂದು 20-30 ಜನನ್ನ ಹೈರ್ ಮಾಡಿಬಿಡ್ತಾರೆ ಒಂದು ಪಂಚಾಯಿತಿಯಲ್ಲಿ. ಒಂದು 50-100 ಕಾಮಗಾರಿಗಳಿಗೆ ಇವರನ್ನ ನಿಲ್ಲಿಸಿ ಫೋಟೋ ತಕೊಳ್ಳೋದು. ಇಲ್ಲಿ ಈ ಕಾಮಗಾರಿಯಲ್ಲಿ ಕಲ್ಲಪ್ಪ ಮಲ್ಲಪ್ಪ ಅಂತ ಹಾಕ್ತಾರೆ ಇದೇ ವ್ಯಕ್ತಿಗಳು, ಇನ್ನೊಂದು ಕಾಮಗಾರಿಗೆ ಸುರೇಶ ರಮೇಶ ಹಾಕ್ತಾರೆ, ಆಮೇಲೆ ಇನ್ನೊಂದು ಕಡೆ ತಿಪ್ಪೇಶ ತುಪ್ಪೇಶ ಆಗ್ತಾರೆ ಇದೇ ವ್ಯಕ್ತಿಗಳು. ಸೊ ಪ್ರಿಯಾಂಕ್ ಖರ್ಗೆ ಅವರು, ನಾನು ನೇರವಾಗಿ ಪ್ರಿಯಾಂಕ್ ಖರ್ಗೆಗೆ ನಿಮ್ಮ ಮೂಲಕ MSR ನಂಬರೇ ಹೇಳ್ಬಿಡ್ತೇನೆ. MSR ನಂಬರ್ 18398 18391 18414. ಈ ತರ ನೂರಾರು ನನ್ನ ಹತ್ರ ಇದಾವೆ. ನೀವು ಇವತ್ತೇ ಇದನ್ನ ಆನ್ಲೈನ್ ಅಲ್ಲಿ ಮಾಡಿರುವಂತದ್ದು, ಇದಕ್ಕೇನು ರಾಕೆಟ್ ಸೈನ್ಸ್ ಅಲ್ಲ. ಪ್ರಿಯಾಂಕ್ ಖರ್ಗೆಗೆ ನಿಮ್ಮ ಇಲಾಖೆಯಲ್ಲೇ ನಡೀತಾ ಇರೋದಲ್ಲ. ಈ ಫೋಟೋದಲ್ಲಿ ನಿಂತಿರೋ ವ್ಯಕ್ತಿ ಕಾಮಗಾರಿಗೆ ದುಡ್ಡು ರಿಲೀಸ್ ಮಾಡಿದೀರಿ, ಆ ವ್ಯಕ್ತಿಗೆ ಆ ಕಾಮಗಾರಿಯಲ್ಲಿ ಇರುವಂತಹ ಜಾಬ್ ಕಾರ್ಡ್ ವ್ಯಕ್ತಿಗೆ ಸಂಬಂಧನೇ ಇಲ್ಲ. ಯಾರನ್ನ ಸಸ್ಪೆಂಡ್ ಮಾಡ್ತೀರಾ? 40% ಆರೋಪ ಮಾಡಿದ್ರಲ್ಲ, ಇದು ಎಷ್ಟು % ಆರೋಪ ಪ್ರಿಯಾಂಕ್ ಖರ್ಗೆ? ಇದರ ಬಗ್ಗೆ ಏನು ಉತ್ತರವನ್ನ ಕೊಡ್ತೀರಿ? ನಂಬರ್ 1. ನಂಬರ್ 2, ಭ್ರಷ್ಟಾಚಾರ ಯಾವ ಮಟ್ಟಕ್ಕಿದೆ ಅಂದ್ರೆ, ಒಬ್ಬ ರಾಯಭಾಗ ತಾಲೂಕಿಗೆ ಎಕ್ಸಿಕ್ಯೂಟಿವ್ ಆಫೀಸರ್ ಇರುವಂತವ್ರು ಸುರೇಶ್ ಕದ್ದು ಅಂತ, ಅವರ ಬ್ರದರ್ ಬಾಬಾ ಸಾಬ್ ಕದ್ದು ಅಂತ, ಅವರ ಸಹೋದರ ಫೋಟೋದಲ್ಲಿ ನಿಲ್ತಾನೆ. ಅಂದ್ರೆ ಸಚಿವರ ಸಪೋರ್ಟ್ ಇಲ್ಲದೆ ಒಬ್ಬ ಇಒಗೆ ಇಷ್ಟು ಹಾಡು ಹಗಲು ಭ್ರಷ್ಟಾಚಾರ ಮಾಡೋದಕ್ಕೆ ಧೈರ್ಯ ಬರೋದಕ್ಕೆ ಸಾಧ್ಯನಾ? ಮಾಧ್ಯಮದಲ್ಲಿ ತಾವು ತೋರಿಸಿದ್ರಿ, ವಿಜಯಪುರದಲ್ಲಿ ಶಾಲಾ ಮಕ್ಕಳನ್ನ ನಿಲ್ಲಿಸಿ ನರೇಗಾ ಬಿಲ್ ಅನ್ನ ತಕ್ಕೊಂಡಿದ್ದಾರೆ. ಫೋಟೋದಲ್ಲಿ ಶಾಲಾ ಮಕ್ಕಳನ್ನ ನಿಲ್ಲಿಸ್ತಾರೆ. ಕಾನೂನು ಮಾಡಿದೆ ಕೇಂದ್ರ ಸರ್ಕಾರ ಮಹಿಳೆಯರಿಗೆ ಜಾಬ್ ಕೊಡಬೇಕು ಅಂತ. ಯಾದಗಿರಿಯಲ್ಲಿ ಪುರುಷರಿಗೆ ಸೀರೆಯನ್ನ ಉಡಿಸಿ ಬಿಲ್ ತಕ್ಕೊಳ್ತಾರೆ. ಇವೆಲ್ಲ ಅಪ್ರೂವ್ ಆಗಿರೋವು. ಇವು ಪ್ರಿಯಾಂಕ್ ಖರ್ಗೆಯ ಮೂಗಿನ ಅಡಿಯಲ್ಲಿ ಸಾವಿರಾರು ಕೋಟಿ ದುರುಪಯೋಗ ಆಗಿರುವಂತದ್ದು. ನೋಡಿ, ಒಬ್ಬ ಪುರುಷ ಪೂರ್ತಿ ಸೀರೆ ಉಟ್ಕೊಳ್ಳಿಲ್ಲ ಅಂದ್ರೆ ಮುಖ ಅಷ್ಟೇ ಬುರ್ಖಾ ತರ ಹಾಕೊಂಡು ಅಪ್ಲೋಡ್ ಮಾಡಿದರೆ ಇದರ ಹಣ ಬಿಡುಗಡೆ ಆಗತ್ತೆ. ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಯಾವ ಮಟ್ಟಕ್ಕೆ ನಡೀತಾ ಇದೆ ಅಂತ. ಇನ್ನೊಂದು, ಎಲ್ಲಾ ವಿಧದಲ್ಲಿ ಭ್ರಷ್ಟಾಚಾರ ಹೆಂಗಾಗತ್ತೆ ಅಂದ್ರೆ, PW ಇಲಾಖೆ ಚಿಂಚಲಿ ರೋಡ್ ಟು ಜಿನ್ನಾಬಿಡೆ ಹೋಮ್ ಅನ್ನುವಂಥದ್ದು ಒಂದು PW ಇಲಾಖೆಯಿಂದ ಡಾಂಬರ್ ರಸ್ತೆ ಆಗತ್ತೆ. PWD ಇಂದ ಡಾಂಬರ್ ರಸ್ತೆ ಮುಗಿದ ಮೇಲೆ ಬಿಲ್ ತಕ್ಕೊಂಡಿರೋದು. ಇದು GPS ಅಪ್ಲೋಡ್ ಮಾಡಿರುವಂತದ್ದು ಮೇ 14, 2024. ಮೇ 14ಕ್ಕೆ ರಸ್ತೆ ಕಾಮಗಾರಿ ಪೂರ್ಣ ಆಯ್ತು PWD ಇಂದ. ಇದೇ ವರ್ಕಿಗೆ ನರೇಗಾದಲ್ಲಿ ಬಿಲ್ ತೆಗಿತಾರೆ. ಯಾವತ್ತು? 25 ಜೂನ್ 24ಕ್ಕೆ. ಇದು ಮೇ ನಲ್ಲಿ ಡಾಂಬರ್ ರಸ್ತೆ ಆಗಿದೆ, ಜೂನ್ ನಲ್ಲಿ ನರೇಗಾ ರಸ್ತೆ ಮಾಡಿದೀವಿ ಅಂತ ಹೇಳಿ 5 ಲಕ್ಷ ಬಿಲ್ ತೆಗಿತಾರೆ. ಈಗ ಪ್ರಿಯಾಂಕ್ ಖರ್ಗೆಗೆ ನಾನು ಚಾಲೆಂಜ್ ಮಾಡ್ತಾನೆ, ನಿಮ್ಮ ಆಫೀಸರ್ನ ನೀವು ಸರ್ವೆ ಮಾಡಕ್ ಕಳಿಸಿದ್ರೆ, ಈಗ ಅಲ್ಲಿ ಮುರಂ ರಸ್ತೆ ಇರಬೇಕು, ಮಣ್ಣಿನ ರಸ್ತೆ ಇರಬೇಕು. ಆಫೀಸರ್ ತನ್ನನ್ನು ತಾನು ರಕ್ಷಣೆ ಮಾಡ್ಕೋಬೇಕು ಅಂದ್ರೆ ಇನ್ಸ್ಪೆಕ್ಷನ್ ಬರೋದಕ್ ಮುಂಚೆ ಈ ಸುಪೀರಿಯರ್ ಆಫೀಸರ್ಸ್ ಅವಕಾಶ ಕೊಡ್ತಾರೆ. ನಾನು ಈಗ ಬರ್ತಾ ಇದ್ದೀನಿ, ನೀನು ಅಷ್ಟೊಳಗೆ ಕೆಲಸ ಮುಗಿಸ್ಬಿಡು ಅಂತ. ಈಗ ಅವ್ನು ಹ್ಯಾಕ್ ಕೆಲಸ ಮುಗಿಸ್ಬೇಕು? ಈ ಡಾಂಬರ್ನ ಕಿತ್ತು ಮಣ್ಣಿನ ರಸ್ತೆ ಮಾಡಬೇಕು, ಅವನೆಲ್ಲಾದ್ರೂ ಸರ್ವಿಸ್ ಅಲ್ಲಿ ಉಳಿಬೇಕು ಅಂದ್ರೆ. ಪ್ರಿಯಾಂಕ್ ಖರ್ಗೆ ಈ ಕೆಲಸವನ್ನ ಸರ್ವೆ ಮಾಡಿಸಬಹುದಾ? ನೀವು ಸ್ಪಾಟ್ ವಿಸಿಟ್ ಮಾಡಬಹುದಾ ಪ್ರಿಯಾಂಕ್ ಖರ್ಗೆ? ಆ ಧೈರ್ಯ ಇದೆಯಾ? ಆ ಚಾಲೆಂಜ್ ಅನ್ನ ಅಕ್ಸೆಪ್ಟ್ ಮಾಡ್ತೀರಾ? ಎರಡನೇದು, ಕಾಮಗಾರಿಗಳಿಗೆ ಹಂತ ಹಂತವಾಗಿ ಫೋಟೋಗಳನ್ನ ಅಪ್ಲೋಡ್ ಮಾಡಬೇಕು. 15th ಫೈನಾನ್ಸ್ ಅಲ್ಲಿ ಇಡೀ ರಾಜ್ಯದಲ್ಲಿ ಯಾವ ರೀತಿಯ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿದ್ರೆ, ಒಂದು ನೇಮ್ ಆಫ್ ವರ್ಕ್ ಇರುತ್ತೆ, ಅದ್ರದ್ದು ಸ್ಟೇಜ್ ವೈಸ್ 3 ಸ್ಟೇಜ್ ಅಲ್ಲಿ ಫೋಟೋ ಅಪ್ಲೋಡ್ ಮಾಡಬೇಕು. ನಮ್ಮ ಅಧಿಕಾರಿಗಳು ಯಾವ ಫೋಟೋ ಮಾಡ್ತಾರೆ ಅಂದ್ರೆ, ಮೊಬೈಲ್ ಅಲ್ಲಿ ಗೂಗಲ್ ಮ್ಯಾಪ್, ನೀವು ಇಲ್ಲೇ ಕೂತು ಯಾವ್ದೋ ಹೋಟೆಲ್ ನ ಸರ್ಚ್ ಮಾಡಿದ್ರಿ ಅಂದ್ರೆ ಒಂದು ಗೂಗಲ್ ಮ್ಯಾಪ್ ಓಪನ್ ಆಗುತ್ತೆ.
ಅದನ್ನ ಪ್ರಿಂಟ್ ತೆಗೆದು ಕಾಮಗಾರಿ ಬಿಲ್ ಅನ್ನ ತಗೊಂಡಿದ್ದಾರೆ. ಇದು ಒಂದಕ್ಕಲ್ಲ, ಈ ತರದ್ದು ರಾಜ್ಯಾದ್ಯಂತ ಲಕ್ಷಾಂತರ ಕೆಲಸಗಳಿಗೆ, ಸಾವಿರಾರು ಕೆಲಸ ಅಲ್ಲ, ಲಕ್ಷಾಂತರ ಕೆಲಸಗಳಿಗೆ ಒಂದೊಂದು ಕಾಮಗಾರಿ 2 ಲಕ್ಷ 3 ಲಕ್ಷ 5 ಲಕ್ಷದ್ದು ಸಾವಿರಾರು ಕೆಲಸಗಳಿಗೆ ಗೂಗಲ್ ಫೋಟೋ, ಸ್ಟೇಜ್ ವೈಸ್ ಫೋಟೋನ ಇವು ಎಲ್ಲವೂ ಕೂಡ ಬಿಲ್ ರಿಲೀಸ್ ಆಗಿರುವಂತದ್ದು. ನಾನು ಪ್ರಿಯಾಂಕ್ ಖರ್ಗೆ ಕೇಳ್ತೀನಿ, ನಿಮ್ಮ ಇಲಾಖೆಯಲ್ಲಿ ಏನು ನಡೀತಾ ಇದೆ, ಇದು ನಿಮ್ಮ ಒಪ್ಪಿಗೆ ಇಲ್ಲದೆ ನಡೆದಿದ್ದ ಅಥವಾ ಈ ಕಮಿಷನ್ ನಲ್ಲಿ ನಿಮಗೆ ಎಷ್ಟು ಶೇರ್ ಇದೆ? 40% ಹೇಳಿದ್ರಲ್ಲ, ಈ ಕಾಮಗಾರಿಗಳು ಏನು GPS ಫೋಟೋ ಮಾಡಿದಾರಲ್ಲ, ಈವನ್ ₹1 ಕಾಮಗಾರಿ ಆಗಿಲ್ಲ. ನಾಳೆ ಪ್ರಿಯಾಂಕ್ ಖರ್ಗೆ ತಮ್ಮ ಅಧಿಕಾರಿಗಳನ್ನ ಕಳಿಸ್ಲಿ, ಅಥವಾ ನೀವು ಮೀಡಿಯಾದವರಿಗೆ ಇದನ್ನ ಕೊಡ್ತೀನಿ, ನೀವು ಮೀಡಿಯಾದವರೇ ಒಂದು ರಿಯಾಲಿಟಿ ಚೆಕ್ ಅನ್ನ ಮಾಡಿ. ಇದು ಕ್ರಿಯೇಷನ್ ಆಫ್ ಎ ನ್ಯೂ ಸೋರ್ಸ್ ಆಫ್ ಡ್ರಿಂಕಿಂಗ್ ವಾಟರ್ ಒಂದ್ ನಂಬರ್ ಇದೆ, ಈ ನಂಬರ್ ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ. 121608470 15th ಫೈನಾನ್ಸ್ ಕಾಮಗಾರಿ. ಈ ಗೂಗಲ್ ಮ್ಯಾಪ್ ಅಲ್ಲಿ ಹೋಗಿ ನೀವು ಮಾಧ್ಯಮದವರು ಹುಡುಕಿದ್ರೆ, ಮಾಧ್ಯಮದವರೇ ಅಲ್ಲಿಯ PDOಗೆ ಈ ಕಾಮಗಾರಿಯನ್ನ ನಮಗೆ ತೋರ್ಸಪ್ಪ ಅಂತ ಹೇಳಿದ್ರೆ ₹1 ಕೆಲಸವನ್ನ ಮಾಡಿಲ್ಲ. ₹1 ಕೆಲಸವನ್ನ ತೋರ್ಸೋದಕ್ಕಾಗಲ್ಲ. ಕಾಮಗಾರಿ ವೆಚ್ಚ ಎಷ್ಟು? ಒಂದಕ್ಕೆ 2.5 ಲಕ್ಷ, ಒಂದಕ್ಕೆ 1,20,000, ಇನ್ನೊಂದಕ್ಕೆ 1,99,000, ಇನ್ನೊಂದಕ್ಕೆ 3,62,000. ಕೇವಲ ಒಂದು ಪಂಚಾಯಿತಿದು 17 ಕೋಟಿ. 6,000 ಪಂಚಾಯಿತಿಗಳಲ್ಲಿ ಎಷ್ಟು ಸಾವಿರ ಕೋಟಿಯ ಹಗರಣ ಆಗಿರಬಹುದು?